स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ಎಲ್ಲರಿಗೂ ನಮಸ್ಕಾರಗಳು। ಇವತ್ತು ಏನು ನಮ್ಮ 17ನೇ ಬಜೆಟ್, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಅಂಗವಾಗಿ ನಾವು ಇವತ್ತೆಲ್ಲ ಮಹಿಳೆಯರು, ಮಹಿಳಾ ಕಾಂಗ್ರೆಸ್ ಬಿಜಾಪುರ ಜಿಲ್ಲೆ ವತಿಯಿಂದ ನಾವು ಇವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲು ನಾನು ನಮಸ್ಕಾರಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದೊಂದು ಬಜೆಟ್ ನೀಡುವ ಮುಖಾಂತರ ಕರ್ನಾಟಕಕ್ಕೆ ಒಂದು ಹೊಸ ಮೆರುಗನ್ನು ತಂದು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಏನಪ್ಪಾ ಅಂದ್ರ ವಿಶೇಷ ಅಂದ್ರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದೇ ಜಾತಿಗೆ ಮೀಸಲಾದಂತವರಲ್ಲ, ಎಲ್ಲಾ ಜಾತಿಗೂ ಸರಿ ಸಮಾನವಾಗಿ ಏನು ಕೊಡ್ಬೇಕು ಬಜೆಟ್ ನಲ್ಲಿ ಅವರಿಗೆ ಅನುಕೂಲಗಳನ್ನ ಅಂತೇಳಿ ತಿಳ್ಕೊಂಡು ಈ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾವ್ ಹೇಳ್ಬೇಕಪ್ಪ ಅಂದ್ರ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇದೇನು ಗ್ಯಾರಂಟಿ ಯೋಜನೆ ಜೊತೆಗೆ ಕೂಡ ವರ್ಷಕ್ಕೆ 2 ಸೀರೆಗಳನ್ನ ಕೊಡುವಂತ ಒಂದು ರೀತಿಯಲ್ಲಿ ಇದೊಂದು ಸರ್ಕಾರದಲ್ಲಿ ಒಂದು ಮೆಚ್ಚುಗೆ ಪಾತ್ರ ವಹಿಸಿಕೊಂಡಿದ್ದಾರೆ. ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಸರ್ಕಾರ ಅಂತ ಮತ್ತೊಂದು ಸಾರ್ತಿ ಸಾಬೀತಾಗಿದೆ. ಯಾಕಪ್ಪ ಅಂದ್ರ ಹಿಂದೆ ಇಂದಿರಾ ಗಾಂಧಿ ಅವರು ಆಳುವಂತ ಸಮಯದಲ್ಲಿ ಬಡವರಿಗೆ ಅಂತೇಳಿ 2 ಸೀರೆ ಕೊಡ್ತಿದ್ರು ಅವರು ಕೂಡ ರೇಷನ್ ನಲ್ಲಿ. ಅದೇ ರೀತಿ ಅದೇ ಒಂದು ತತ್ವ ಸಿದ್ಧಾಂತನ ಒಂದು ಉಳಿಸ್ಕೊಂಡು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಈಗ ಅದೇ ರೀತಿ ಮಾಡ್ತಾ ಇದಾರೆ. ಪ್ರಜೆಗಳಿಗೆ ನಡೆಸಲ್ಪಡುವುದೇ ಸರ್ಕಾರ ಅಂತೇಳಿ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂತ ಒಂದು ಸಂದರ್ಭದಲ್ಲಿ ಅದನ್ನ ಅವರು ಓದಿ ಅವರೊಬ್ರು ಲಾಯರ್ ಆಗಿದಂತವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಈಗ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಒಂದು ಅವರ ತತ್ವ ಸಿದ್ಧಾಂತಗಳನ್ನ ಅವ್ರು ಅಳವಡಿಸ್ಕೊಂಡಿರೋದ್ರಿಂದ ಇವತ್ತೇನಾಗ್ಯದ ಬಡವರ ಪಾಲಿಗೆ ನಮಗ ಒಂದು ನ್ಯಾಯ ಸಿಕ್ಕಂತಹ ಒಂದು ಬಜೆಟ್ ಅಂತ ನಾವು ತಿಳ್ಕೊಬಹುದು. ಎರಡನೇದೇನಪ್ಪಾ ಅಂದ್ರ ಈಗ ರೈತರಿಗೆ 70 ಲಕ್ಷ ರೈತರಿಗೆ 30,000 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಫ್ರೀ 0% ಅಲ್ಲಿ ಅವರಿಗೆ ಅಮೌಂಟ್ ಕೊಡೋದು, ಬಡ್ಡಿ ಇಂಟ್ರೆಸ್ಟ್ ಬಿನಾ ಇಂಟ್ರೆಸ್ಟ್ ಇಂದ ಅವರಿಗೆ ಅಮೌಂಟ್ ಕೊಡುವಂತ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಆಮೇಲೆ ಏನು ಮಕ್ಕಳು ಈಗಿನ ವಾತಾವರಣದಲ್ಲಿ ಹದಗೆಡಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕ ಸೋಷಿಯಲ್ ಮೀಡಿಯಾ 16 ವಯಸ್ಸಿಂದ ಇರುವಂತಹ ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇಡುವಂತಹ ಒಂದು ಯೋಜನೆ ಕೂಡ ನಮ್ಮ ಸರ್ಕಾರ ಈ ಒಂದು ಬಜೆಟ್ ನಲ್ಲಿ ಮಂಡಿಸಿದೆ. ಯಾಕಪ್ಪ ಅಂದ್ರ ಮಕ್ಕಳು ಮುಂದಿನ ನಮ್ಮ ದೇಶದ ಆಸ್ತಿ ಆಗ್ಬೇಕಾಗಿದೆ, ಅದನ್ನ ನಾಸ್ತಿ ಆಗ್ಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕ ಇದೊಂದು ಸರ್ಕಾರದಲ್ಲಿ ಬಹಳ ಮಹತ್ವಪೂರ್ಣವಾದಂತ ಒಂದು ಬಜೆಟ್ ಅಂತ ನಾವು ಹೇಳ್ಬೋದು. ಮತ್ತೆ ಅದೇ ರೀತಿ ಈಗ ಬಸವಣ್ಣನವರ ಒಂದು ಜನ್ಮದ ಇದ್ರ ಸಲುವಾಗಿ ಅವರ ಒಂದು ಸ್ಥಾಪನೆಯ ಸಲುವಾಗಿ 25 ಎಕರೆ ಹೊಲಗಳನ್ನ ಕೊಟ್ಟಂತದ್ದು ಒಂದು ನಮ್ಮ MP ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲೇ ಇದು ಒಂದು ನಮಗೆ ಜಿಲ್ಲೆಯಲ್ಲಿ ದೊಡ್ಡ ಕೊಡುಗೆ ಆಗಿದೆ ಅಂತ ನಾವು ಅನ್ಕೋತೀವಿ. ಅದೇ ರೀತಿ ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನಿಗಮದಿಂದ ಏನು ಈ ಕಲಬುರ್ಗಿ, ಬಿಜಾಪುರ, ಕೋಲಾರ ಎಲ್ಲ ಕಡೆ ಒಂದು ಶಾಲೆಗಳು, ಎಲ್ಲಾ ವಸತಿ ಶಾಲೆಗಳು ಇದ್ವು. ಆದ್ರೆ CBSE ಪಠ್ಯ ಪುಸ್ತಕಗಳು ಇದ್ದಿದ್ದಿಲ್ಲ. ಅದನ್ನು ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಬಜೆಟ್ ನಲ್ಲಿ, ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ. ಅದೇ ರೀತಿ ಮತ್ತೆ ಹೇಳ್ಬೇಕಪ್ಪ ಅಂದ್ರ ಪೊಲೀಸ್ ಠಾಣೆಗಳು, ನಮ್ಮ ಬಿಜಾಪುರಕ್ಕೆ 2 ಪೊಲೀಸ್ ಠಾಣೆಗಳು ಸಿಕ್ಕಿದವೆ. ಕರ್ನಾಟಕದಲ್ಲಿ 12 ಹೊಸ ಪೊಲೀಸ್ ಠಾಣೆಗಳನ್ನು ಆರಂಭಿಸಿ ಬಜೆಟ್ ನಲ್ಲಿ. ಅದನ್ನು ಕೂಡ ಇದು ಒಂದು ಬಜೆಟ್ ನಲ್ಲಿ ನಮ್ಗೆ ಅಪೂರ್ವವಾದಂತದ್ದು. ಏನು ಈಗ ನಾವು ಹೇಳ್ಬೇಕಂದ್ರೆ ಸರ್, ನಮ್ಗೆ ಎಲ್ಲಾರ್ದು ಸಪೋರ್ಟ್ ಇದೆ, ಎಲ್ಲಾ ಕಾಸ್ಟ್ನವ್ರ ಕಡೆಯಿಂದನೂ ನಮಗ್ ಸಪೋರ್ಟ್ ಇದೆ. ಆಮೇಲೆ ನಾಯಕರ ಕಡೆಯಿಂದನೂ ಸಪೋರ್ಟ್ ಇದೆ, MLA ಮಿನಿಸ್ಟರ್ ಗಳಿಂದನೂ ಸಪೋರ್ಟ್ ಇದೆ, ಮಾಧ್ಯಮದವ್ರಂತೂ ಮೊದಲು ನಮಗ್ ಸಪೋರ್ಟ್ ಇದೆ. ಯಾಕಪ್ಪ ಅಂದ್ರೆ ಎಲ್ಲಿ ನಾವು ಒಂದ್ ಹೆಜ್ಜೆ ತಪ್ತಿರ್ತೀವಿ ಅಲ್ಲಿ ನೀವು ಎಚ್ಚೆತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಅಣ್ಣತಂಬ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ನಾವು ಮಾಡ್ತಾ ಇದೀವಿ.
ಪ್ರತಿಯೊಂದು ಹೆಣ್ಮಗಳನ್ನ ಹೊರಗ್ ಬರ್ಲಾರ್ದವ್ರನ್ನ ಕೂಡ ಕರೆದ್ಬಿಟ್ಟು ನಾವು ಸಂಘಟನೆಯಲ್ಲಿ ಬರ್ರಿ, ಯಾಕಂದ್ರ ನೀವು ಒಳಗ್ ಕುತ್ಕೊಂಡ್ರ ನಮ್ಗೇನು ಅರ್ಥ ಆಗಂಗಿಲ್ಲ ನಿಮ್ಗೆ. ಈಗಿನ ಜನರೇಷನ್ ಅಲ್ಲಿ ರಾಜಕೀಯವಾಗಿ ಏನೇನದ ಏನ್ ನಡೀತದ ಅನ್ನೋದು ನೀವೆಲ್ಲರೂ ತಿಳ್ಕೊಳ್ಳಿ ಅಂತೇಳಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೀವಿ. ಸಂಘಟನೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಯಾವ ರೀತಿ ಆಡಳಿತ ನಡೆಸಿದ್ರು ಅದೇ ರೀತಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಅದೇ ರೀತಿ ಒಂದು ಆಡಳಿತ ನಡೆಸ್ಲಕತ್ತಾರ. ನೀವು ಬಂದು ಅದನ್ನ ಉಪಯೋಗ ತಗೊಳ್ರಿ. ಅಲ್ಲಿ ಮನ್ಯಾಗ ಕೂತ್ಕೊಂಡ್ರೆ ಏನು ಗೊತ್ತಾಗಂಗಿಲ್ಲ ನಿಮಗ. ಸರ್ಕಾರದೊಳಗೆ ಏನೇನ್ ಯೋಜನೆಗಳು ಅದಾವ ಅನ್ನೋದೊಂದು ಮಾಹಿತಿ ತಿಳ್ಕೊಡ್ರಿ. ಅದೇ ರೀತಿ ಮನೆಗೆ ಅನುಕೂಲ ಮಾಡ್ಕೋರಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಹೊರ ಕರ್ಕೊಂಡ್ ಬಂದ್ ಸಂಘಟನೆ ಮಾಡುವಲ್ಲಿ ನಾವು ಯಶಸ್ವಿ ಆಗ್ಲಕತ್ತೀವಿ ಸರ್. ಈಗ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಹಾಕ್ತಾರ್ರಿ, ಅದೇ ಸರಿಯಾಗಿ ತಲುಪ್ತಾ ಇದ್ದಾರೆ. ಈಗ ಅದ್ರ ಜೊತೆಗೆ ಮತ್ತೆ 2 ಸೀರೆಯನ್ನ ಸರ್ಕಾರ ಸುಗಮವಾಗಿ ತಲುಪಿಸುವಂತ ಕಾರ್ಯ ಮಾಡ್ತಾರೆ. ಖಂಡಿತ ಯಾಕಪ್ಪ ಅಂದ್ರ ಕೊಟ್ಟ ಮಾತಂತೆ ನಡೆಯುವಂತ ಸರ್ಕಾರ ನಮ್ದು ಕಾಂಗ್ರೆಸ್ ಸರ್ಕಾರ. 2 ದಿನ ಹೆಚ್ಚ ಕಮ್ಮಿ ಆಗಿರ್ಬೋದು, ಬಟ್ ಯಾವ ಯೋಜನೆಗಳನ್ನು ನಿಲ್ಸಿಲ್ಲ. ಅವ್ರ ಕೊಟ್ಟ ಮಾತಿನಂಗೆ ನಡ್ಕೊಂಡಿದ್ದಾರೆ. ಹಿಂದೆ ಬಿಜೆಪಿ ಅವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಭರವಸೆ ಅಂತೂ ಕೊಟ್ಟಿಲ್ಲ ನಮ್ಮ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಭರವಸೆ ಏನ್ ಕೊಟ್ಟಿದ್ದಾರೆ ಅದನ್ನ ಈಡೇರಿಸ್ತಾ ಇದ್ದಾರೆ. ನಾವು ನಾಳೆ ಅಂತ ಇಟ್ಕೊಂಡಿಲ್ಲ ಸರ್, ಬಟ್ ಈ 2-3 ದಿನದಲ್ಲಿ ನಮ್ದು ಡೇಟ್ ಇದೆ. ಆ ಡೇಟ್ ಅನ್ನ ನಾವು ಫಿಕ್ಸ್ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ಗ್ಯಾರಂಟಿ ಒಂದು ತಗೊಂಡಿದ್ದಾರೆ. ಅದೇ ರೀತಿ ಮತ್ ಮಹಿಳೆಯರಿಗೆ ಏನೇನ್ ಅನುಕೂಲಗಳು ಬೇಕು, ಆಮೇಲೆ ಮಹಿಳೆಯರು ಯಾವ ವಿಷಯದಲ್ಲಿ ಹಿಂದದಾರ ಅವ್ರನ್ನ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡುವಲ್ಲಿ ನಾವು ಒಂದ್ ಸ್ವಲ್ಪ ಪಾತ್ರ ವಹಿಸ್ಬೇಕಂತ ಅನ್ಕೊಂಡಿದೀವಿ ಮಹಿಳಾ ದಿನಾಚರಣೆ. ಯಾವ ರೀತಿಯಪ್ಪ ಅಂದ್ರೆ ಈಗ ಯಾರು ಸಬಲರಿದ್ದಾರೆ, ವಿಧವೆಯರು, ಹ್ಯಾಂಡಿಕ್ಯಾಪ್ಸ್, ಈ ತರ ಅವ್ರು ಯಾರವ್ರು ಅನಾನುಕೂಲತೆ ಇರುವಂತ ನಮ್ಮ ಮಹಿಳೆಯರನ್ನ ಕರೆಸಿ ಅವ್ರನ್ನ ಅವ್ರದೇ ಆದಂತದ ಒಂದು ರೀತಿಯಲ್ಲಿ ನಾವು ಅವ್ರನ್ನ ಕಷ್ಟ ಸುಖಗಳನ್ನ ಆಲಿಸುವಂತ ಒಂದು ದಿನ ಇಟ್ಟುಕೊಂಡು ಅವತ್ತು ಮಹಿಳಾ ದಿನಾಚರಣೆ ಅಂದ್ರೆ ಅವ್ರು ನಮ್ ಜೊತೆ ಅವ್ರಿಗೆ ಏನು ಕೊರತೆ ಇಲ್ಲ, ನಾವು ನಿಮ್ ಜೊತೆ ಅದೀವಿ ಅನ್ನೋದೊಂದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈಗ ಸಿದ್ದರಾಮಯ್ಯನವರು ಬಜೆಟ್ ಒಳಗೆ ಜಿಲ್ಲೆಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ. ಈಗ ಅದೇ ರೀತಿ ನೀವು ಈಗ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಏನಾದ್ರೂ ಜಿಲ್ಲೆಯ ಮಹಿಳೆಯರಿಗೆ ನಿಮ್ ಕಡೆಯಿಂದ ಏನಾದ್ರು ಕೊಡುಗೆ ಕೊಡ್ತಿದ್ದೀರಾ ಮಹಿಳಾ ದಿನಾಚರಣೆ? ನಮ್ ಕಡೆಯಿಂದ ಅನ್ನಕ್ಕೆ ಪ್ರತಿಯೊಂದು ಜಿಲ್ಲೆ ಅನ್ನೋದಕ್ಕಿಂತ ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಒಳ್ಳೆ ಬಂಪರ್ ಬಹುಮಾನನೇ ಇದ್ದಂಗಿದೆ ಇದು. ಮೋಸ್ಟ್ಲಿ ನಮಗ್ ಬಿಜಾಪುರದಲ್ಲಿ ಏನಪ್ಪಾ ಅಂದ್ರ ಬಸವನಾಡಿನಲ್ಲಿ ಇರುವಂತ ನಮಗೆಲ್ಲರಿಗೂ ಕೂಡ ಹುಟ್ಟಿರೋದೇ ಧನ್ಯ ಅಂತ ನಾವೊಂದ್ ಬಂಪರ್ ಅನ್ಕೊಂಡಿವ್ರಿ. ಈಗ ನಾಳೆ ಮಹಿಳಾ ದಿನಾಚರಣೆ ಇರೋದು ಅವಾಗಿಂದಾನೇ ಸ್ಟಾರ್ಟ್ ಮಾಡ್ತಾರ. ನಿಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇನು 2 ಸೀರೆ ಕೊಡೋದು, ಗೃಹಲಕ್ಷ್ಮಿ ಮನೆ ಜೊತೆ 2 ಸೀರೆ ನಾಳೆ ಮಹಿಳಾ ದಿನಾಚರಣೆ ದಿನಾನೇ ಮಹಿಳೆಯರಿಗೆ ಅದೆಲ್ಲ ಈಗ ಅವರು ಬಜೆಟ್ ಮಂಡನೆ ಮಾಡಿದಾರೆ. ರಾಜ್ಯ ನಾಯಕರುಗಳು ಅದನ್ನ ಆಲಿಸಿ ಅದನ್ನ ಕ್ಲಿಯರ್ ಮಾಡ್ತಾರೆ. ಅಂತ ಬಜೆಟ್ ಮಹಿಳೆಯರಿಗೆ ಬಂದಿರೋದಿಲ್ಲ, ಇಲ್ಲಿ ಅವಕಾಶ ಇಲ್ಲ ಕೊಡೋದಕ್ಕೆ, ಸೆಪರೇಟ್ ಆಗಿ ಕೊಡೋದು. ಮತ್ತೇನ್ ಕೇಳ್ತೀವಿ? लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।